ಎಸ್, ಇವಾಗ ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಮಾರ್ಗ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಅನಿಸುತ್ತೆ. ಕಳ್ತನ ಮಾಡಿಬಿಟ್ರೆ ದುಡ್ಡು ಸಿಕ್ಬಿಡುತ್ತೆ ಬೇಗ ಅಂತ ಹೇಳ್ಬಿಟ್ಟು ಕಳ್ತನನ ಎಲ್ಲಿ ಮಾಡ್ತಾರೆ ಅಂದರೆ ಬ್ಯಾಂಕಿಗೆ ಕನ್ನ ಹಾಕ್ತಾರೆ ಕಣ್ರಿ. ಇತ್ತೀಚೆಗೆ ಬ್ಯಾಂಕಲ್ಲಿ ಲೂಟಿ ಆಗೋದು ತುಂಬ ಆಗಿದೆ. ಸೊ ಅದು ಕೆಲವೊಂದೊಂದು ಸಕ್ಸಸ್ ಆಗಿದೆ, ಕೆಲವೊಂದೊಂದು ಸಿಕ್ಕಾಕೊಂಡಿದ್ದಾರೆ. ಇವತ್ತು ಕೂಡ ನೀವು ನೋಡ್ತಾ ಇರ್ಬೋದು ಶೇಷಾದ್ರಿಪುರಂ ಮೈನ್ ರೋಡು ಅಂದರೆ ಕೆನರಾ ಬ್ಯಾಂಕ್, ನೀವು ನೋಡ್ಬೋದು ಶೇಷಾದ್ರಿಪುರಂನ ಮೈನ್ ರೋಡ್ ಅಂತಹ ಕೆನರಾ ಬ್ಯಾಂಕಲ್ಲಿ ದೊಡ್ಡ ರಾಬ್ರಿನೇ ನಡೆಯುವಂತಹ ಸ್ಕೆಚ್ ರಾಬ್ರಿ ನಡೆದಿದೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಈ ಕಳ್ಳ ಏನು ಮಾಡಿದ್ದಾನೆ, ಹೇಗೆ ಮಾಡಿದ್ದಾನೆ, ಯಾವ ಥರ ಸ್ಕೆಚ್ ಹಾಕಿದ್ದಾನೆ, ಯಾವ ಥರ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ನೀವು ನೋಡ್ತಾ ಇರ್ಬೋದು ಇದು ಶೇಷಾದ್ರಿಪುರಂ ಮೈನ್ ರೋಡಲ್ಲಿರುವಂತಹ ಕೆನರಾ ಬ್ಯಾಂಕು. ಈ ಕೆನರಾ ಬ್ಯಾಂಕಿಗೆ ನೋಡೋಕ್ಕೆ ದೊಡ್ಡ ಬ್ಯಾಂಕು, ಕೆನರಾ ಬ್ಯಾಂಕ್ ಬೇರೆ. ಸೊ ಇದಕ್ಕೇನಾದ್ರು ಸ್ಕೆಚ್ ಹಾಕಿ ನಾನು ರಾಬ್ರಿ ಮಾಡಿದ್ರೆ ಒಂದಷ್ಟು ಕೋಟಿ ದುಡ್ಡು ಮಾಡ್ಬೋದು ಅನ್ನುವಂತಹ ಕಾರಣಕ್ಕೆ ಈ ಕಳ್ಳ ಏನು ಮಾಡಿದ್ದಾನೆ ಅಂದರೆ ದಿನನಿತ್ಯ ಒಂದು ವಾರದಿಂದ ಬಂದು ಇಲ್ಲಿ ಕೆನರಾ ಬ್ಯಾಂಕ್ನ ನೋಡ್ಕೊಂಡು ಹೋಗ್ತಾ ಇದ್ದಂತೆ. ಸೊ ಹೆಂಗಪ್ಪ ಹೋಗಲಿ, ಯಾವ ಥರ ಲೂಟಿ ಮಾಡಲಿ, ಯಾವ ಥರ ದುಡ್ಡು ತೊಗೊಳ್ಳಿ, ಹೆಂಗೆ ಆ ಖಜಾನೆಗೆ ಹೋಗಿ ಟಚ್ ಮಾಡಲಿ ಅನ್ನೋದನ್ನು ಸ್ಕೆಚ್ ಹಾಕಿದ್ದಾನೆ. ಸೊ ಒಂದು ವಾರದಿಂದ ಪ್ರತಿನಿತ್ಯ ಬಂದುಬಿಟ್ಟು ಈ ಒಂದು ಕೆನರಾ ಬ್ಯಾಂಕ್ನ ನೋಡ್ತಾ ಇದ್ದ. ಅದರಲ್ಲೂ ಒಂದು 2 ದಿನದಿಂದ ಈ ಕೆನರಾ ಬ್ಯಾಂಕಲ್ಲಿ ಫುಲ್ ವಾಚ್ ಮಾಡ್ತಾ ಇದ್ದ. ಯಾವ ಕಡೆ ಹೋದರೆ ಹೇಗೆ ದುಡ್ಡು ಸಿಗುತ್ತೆ, ಯಾವ ಥರ ಸಿಗುತ್ತೆ ಅಂತ ಪಕ್ಕಾ ಪ್ಲ್ಯಾನ್ ಮಾಡಿದ್ದಾನೆ. ಕೆಲವೊಂದೊಂದು ಇನ್ಸ್ಪಿರೇಷನ್ ಇರುತ್ತಲ್ವ, ಬೇರೆ ಕಡೆಗಳಲ್ಲಿ ನಡೆದಿರುವಂತಹ ಕಳ್ಳತನನ ನೋಡಿ ಅಲ್ಲಿ ಸಕ್ಸಸ್ ಆಗಿರೋದು ನೋಡಿ ಅವನು ಒಂದಷ್ಟು ಇನ್ಸ್ಪೈರ್ ಆಗಿ ಸೊ ಈ ಒಂದು ಕೆನರಾ ಬ್ಯಾಂಕಿಗೆ ಬಂದುಬಿಟ್ಟು ಇಲ್ಲಿ ಸ್ಕೆಚ್ ಹಾಕ್ತಾನೆ. ಸ್ಕೆಚ್ ಹಾಕಿದ್ಮೇಲೆ ಹೇಗೆ ಹೋಗಬೇಕು, ಯಾವ ಥರ ಹೋಗಬೇಕು, ಯಾಕಂದರೆ ಮುಂದೆಯಿಂದ ಹೋದರೆ ಅಲ್ಲಿ CCTV ಇದೆ. CCTV ಫುಟೇಜಲ್ಲಿ ನಾನು ಕಾಣಿಸಬಹುದು, ಎಲ್ಲೋ ಅಕ್ಕಪಕ್ಕದಲ್ಲಿ ಹೇಗಾದರೂ ಹೋಗ್ಬೋದು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಸೊ ಅವ್ನು ಏನು ಮಾಡ್ತಾನೆ ಅಂದರೆ ಕೆನರಾ ಬ್ಯಾಂಕಿನ ಲೆಫ್ಟ್ ಸೈಡಲ್ಲಿ, ಅಂದರೆ ನೀವು ನೋಡ್ತಾ ಇರ್ಬೋದು ಜಾಗ ಲೆಫ್ಟ್ ಸೈಡಲ್ಲಿರುವಂತಹ ಒಂದಷ್ಟು ಇಲ್ಲೇನು ಅಂದರೆ ಒಂದು ಕೊಳಚೆ ಇರುವಂತಹ ಪ್ಲೇಸು. ಈ ಪ್ಲೇಸಲ್ಲಿ ಹೋಗ್ಬಿಟ್ಟು ನಾನು ಈ ಕಡೆಯಿಂದ ಒಂದು ಸೈಡಿಂದ ಹೋದರೆ ಸೊ ಅಲ್ಲಿ ಏನಾದರೂ ಈಸಿ ಮಾರ್ಗದಲ್ಲಿ ಹೋಗ್ಬೋದು ಅಂತ ಹೇಳಿ ಸ್ಕೆಚ್ ಹಾಕಿ ಇಲ್ಲಿ ಬರ್ತಾನೆ. ನೀವು ಕಾಣಿಸ್ತಾ ಇರ್ಬೋದು ನೋಡಿ, ನಾವು ತೋರಿಸ್ತಾ ಇದ್ದೀವಲ್ಲ, ಇಲ್ಲಿ ಅವನು ಸ್ಕೆಚ್ ಹಾಕಿ ಬಂದು ಅಟೆಂಪ್ಟನ್ನು ಮಾಡಿರುವಂತಹ ಪ್ಲೇಸ್ ಇದು. ಸೊ ಈ ಅಟೆಂಪ್ಟ್ ಮಾಡಿದ್ದಾನೆ. ಅಟೆಂಪ್ಟ್ ಮಾಡಿ ಸಕ್ಸಸ್ ಆಗಿಲ್ಲ, ಯಾಕಂತ ಹೇಳಿದ್ರೆ ಸಿಕ್ಕಾಕೊಂಡ್ಬೀಳುವಂತಹ ಈಸಿ ಮಾರ್ಗ ಇದು ಈ ಕೆನರಾ ಬ್ಯಾಂಕಲ್ಲಿ. ಸೊ ಅಷ್ಟು ಭದ್ರತೆ ಇಲ್ಲದೆ ಬ್ಯಾಂಕಲ್ಲಿ ಹಣ ಇಡಲ್ಲ. ಸೊ ಹೀಗಾಗಿ ಇವನ ಸ್ಕೆಚ್ ಈಗ ಸ್ವಲ್ಪ ಎಲ್ಲೋ ತಲೆ ಕೆಳಗಾಗಿದೆ. ಸೊ ಈ ಕಡೆ ಕೆನರಾ ಬ್ಯಾಂಕಿನ ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಬಂದು ಸ್ಕೆಚ್ ಹಾಕಿರೋದು. ಸೊ ಅದು ಫೇಲ್ಯೂರ್ ಆಗಿದೆ. ಸೊ ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಿನಿಮಾ ನೋಡಿ ರಾಬ್ರಿ ಮಾಡ್ಬೋದು ಅನ್ನುವಂತಹ ಕಾರಣನೋ ಅಥವಾ ಇನ್ಸ್ಪಿರೇಷನೋ ಅಥವಾ ಇನ್ನೂ ಬೆಂಗಳೂರಲ್ಲಿ ಕೆಲವೊಂದೊಂದು ಬ್ಯಾಂಕಲ್ಲಿ ಇದೇ ರೀತಿ ರಾಬ್ರಿ ಮಾಡಿ ಒಂದಷ್ಟು ಸಕ್ಸಸ್ ಆಗಿದೆ. ಸೊ ಆ ಇನ್ಸ್ಪೈರ್ ಆಗಿನೋ ಏನೋ ಗೊತ್ತಿಲ್ಲ, ಇವನು ಕೆನರಾ ಬ್ಯಾಂಕನ್ನ ಅಟೆಂಪ್ಟ್ ಮಾಡಿದ್ದಾನೆ. ಸೊ ಆದರೆ ಈ ಕೆನರಾ ಬ್ಯಾಂಕ್ ಅವರು ಸಹ ಅಷ್ಟೊಂದು ದುಡ್ಡು ಇಟ್ಕೊಂಡಿರ್ತಾರೆ ರೀ, ಅವ್ರು ಅಷ್ಟೆಲ್ಲ ಭದ್ರತೆ ಇಲ್ಲದೆ ಈಸಿಯಾಗಿ ಬಿಡ್ತಾರೆ. ಸೊ ಹೀಗಾಗಿ ನೋಡ್ತಾ ಇರ್ಬೋದು ಕೆನರಾ ಬ್ಯಾಂಕಿಗೆ ಅಟೆಂಪ್ಟ್ ಮಾಡಿದ್ದಾನೆ ರಾಬ್ರಿ ಮಾಡಬೇಕು ಅಂತ. ಗೊತ್ತಿಲ್ಲ ಈ ಕೆನರಾ ಬ್ಯಾಂಕ್ ಇನ್ನೊಂದಷ್ಟು ಫುಲ್ಲು ಟೈಟ್ ಸೆಕ್ಯೂರಿಟಿ ಮಾಡಬಹುದು, ಯಾಕಂದರೆ ಈಗಾಗಲೇ ಫುಲ್ ಟೈಟ್ ಸೆಕ್ಯೂರಿಟಿ ಇದೆ. ಸೊ ನೋಡ್ತಾ ಇರ್ಬೋದು ಈ ಒಂದು ಶೇಷಾದ್ರಿಪುರಂ ಮೈನ್ ರೋಡಲ್ಲಿರುವಂತಹ ಕೆನರಾ ಬ್ಯಾಂಕಲ್ಲಿ ನಡೆದಂತಹ ರಾಬ್ರಿಯ ಪ್ಲ್ಯಾನು, ಬಟ್ ಆ ಕಳ್ಳನ ಪ್ಲ್ಯಾನ್ ಉಲ್ಟಾ ಪಲ್ಟಾ ಆಗಿದೆ. ಸೊ ಕ್ಯಾಮ್ರಾ ಪರ್ಸನ್ ಚಂದನ್ ಜೊತೆ ಶಿಲ್ಪಾ, BTV ನ್ಯೂಸ್, ಬೆಂಗಳೂರು.